ಕಪ್ಪು ಹಣ ಬಿಳಿ ಮಾಡುವ ದಂಧೆಯಲ್ಲಿ ಹೆಚ್ಚಿನ ಕಮಿಷನ್ ಆಸೆಗೆ ಬಿದ್ದ ಮಧ್ಯವರ್ತಿಯೋರ್ವ 10 ಲಕ್ಷ ರೂಪಾಯಿ ಕೊಟ್ಟು ಪಂಗನಾಮ ಹಾಕಿಸಿಕೊಂಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಕಾಳೇನಹಳ್ಳಿ ಶ್ರೀನಿವಾಸ್ ಎಂಬಾತ ಕಮಿಷನ್ ಆಸೆಗೆ ಬಿದ್ದು ಹೆಚ್ಚು ಹಣ ಪಡೆಯುವ ದುರಾಸೆಯಿಂದ ತನ್ನ ಮತ್ತು ಸ್ನೇಹಿತನ ಸ್ವಾಮಿ ಬಳಿ ಇದ್ದ ತಲಾ 5 ಲಕ್ಷದಂತೆ 10 ಲಕ್ಷ 2,000 ಮುಖಬೆಲೆಯ ನೋಟುಗಳನ್ನು 20% ಕಮಿಷನ್ಗೆ ಡಬಲ್ ಮಾಡಿಕೊಡಲು ಮುಂದಾಗಿದ್ದಾನೆ. ಅದಕ್ಕಾಗಿ ಪರಿಚಿತರಾಗಿದ್ದ ರಾಜು, ಶ್ರೀನಿವಾಸ್, ಆನಂದ್, ಮಂಜುಳಾರಿಗೆ ನೀಡಿ ಅರ್ಧ ಗಂಟೆಯಲ್ಲಿ ಹಣ ಬದಲಾಯಿಸಿ ಕೊಡಿ ಅಂತ ಕೊಟ್ಟಿದ್ದಾನೆ. ಹಣ ಪಡೆದವರು 20% ಹಣ ಹೆಚ್ಚಿಗೆ ನೀಡಿ ಹಳೆ ನೋಟು ತರುವುದಾಗಿ ಕಾರಿನಲ್ಲಿ ಹೊರಟಿದ್ದಾರೆ. ಆದರೆ ದಾರಿ ಮಧ್ಯೆ ಅಪರಿಚಿತರು ನಮ್ಮ ಕಾರನ್ನು ಅಡ್ಡಗಟ್ಟಿ 10 ಲಕ್ಷ ಸೇರಿದಂತೆ ನಮ್ಮ ಬಳಿ ಇದ್ದ 50 ಲಕ್ಷ ರೂಪಾಯಿಗಳನ್ನು ದೋಚಿ ಪರಾರಿಯಾಗಿರುವುದಾಗಿ ಹೇಳಿದ್ದಾರೆ. ಈ ವಿಷಯ ಯಾರಿಗೂ ಹೇಳದಂತೆ ಆತನನ್ನ ಮಳವಳ್ಳಿಗೆ ಕರೆದೊಯ್ದು ರಾಜಿ ಮಾಡಿಸಿದ್ದಾರೆ. ಆದರೆ ತನ್ನ ಹಣ ಹೋಗಿದ್ದರಿಂದ ಕಂಗಾಲಾಗಿದ್ದ ಶ್ರೀನಿವಾಸ್ ಈಗ ಕಿರುಗಾವಲು ಪೊಲೀಸರಿಗೆ ತನ್ನ ಹಣ ಕೊಡಿಸುವಂತೆ ದೂರು ಕೊಟ್ಟಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರುವ ಕಿರುಗಾವಲು ಪೊಲೀಸರು ಈಗ ರಾಮಂದೂರು ಬಳಿ ನಿಂತಿದ್ದ ಕಾರನ್ನ ತೆಗೆದುಕೊಂಡಿದ್ದು ಕಾರಿನಲ್ಲಿ ಬಂದಿದ್ದ 4 ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಮಂಡ್ಯದಲ್ಲಿ ಕಮಿಷನ್ ದಂಧೆಯೊಂದು ಪತ್ತೆ ಆಗಿರುವಂಥದ್ದು, ದಂಧೆಯ ಹಣವೇ ದರೋಡೆ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಕಾಳೇನಹಳ್ಳಿ ಶ್ರೀನಿವಾಸ್ ಎಂಬಾತ ಕಮಿಷನ್ ಆಸೆಗೆ ಬಿದ್ದು ಹೆಚ್ಚು ಹಣವನ್ನು ಪಡೆಯುವಂತಹ ದುರಾಸೆಯಿಂದ ತನ್ನ ಮತ್ತು ಸ್ನೇಹಿತನ ಬಳಿ ಇದ್ದಂತಹ ತಲಾ 5 ಲಕ್ಷದಂತೆ ಒಟ್ಟು 10 ಲಕ್ಷ 2,000 ಮುಖಬೆಲೆಯ ನೋಟುಗಳನ್ನು 20% ಕಮಿಷನ್ಗೆ ಡಬಲ್ ಮಾಡಿಕೊಡಲು ಮುಂದಾಗಿದ್ದಾನೆ. ಅದಕ್ಕಾಗಿ ಪರಿಚಿತರಾಗಿದ್ದ ರಾಜು, ಶ್ರೀನಿವಾಸ್, ಆನಂದ್, ಮಂಜುಳಾರಿಗೆ ಕೊಟ್ಟು ಅರ್ಧ ಗಂಟೆಯಲ್ಲಿ ಹಣ ಬದಲಾಯಿಸಿ ಕೊಡಿ ಅಂತ ಕೊಟ್ಟಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಮೋಸ ಆಗಿರುವಂಥದ್ದು. ಇದರಿಂದ ಕಂಗಾಲಾದಂತಹ ಶ್ರೀನಿವಾಸ್ ಪೊಲೀಸರಿಗೆ ಕೂಡ ದೂರನ್ನು ಕೊಟ್ಟಿದ್ದಾನೆ. ಪೊಲೀಸರು ಈಗ ವಿಚಾರಣೆಯನ್ನು ಕೂಡ ಆರಂಭ ಮಾಡಿರುವಂಥದ್ದು. ಇನ್ನಷ್ಟೇ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂಥದ್ದು.